ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಆಡಳಿತ ಅವಧಿಯ 3 ವರ್ಷಗಳಲ್ಲಿ ಚಿಕ್ಕಮಗಳೂರು ತಾಲೂಕಿನ ಅಭಿವೃದ್ಧಿಗಾಗಿ ಮೂಲಭೂತ ಸೌಲಭ್ಯ ಸೇರಿದಂತೆ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತರಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅರಣ್ಯ ಮತ್ತು ಕಂದಾಯ ಇಲಾಖೆಯ ಮುಂದೆ ಚರ್ಚೆ ಮಾಡುವಂತ ವೇದಿಕೆಯನ್ನು ರೂಪಿಸಿ ಅವರ ಯಾವ ಪ್ರಗತಿಗಳಾಗ್ತಿದೆ, ಯಾವ ಚರ್ಚೆಗಳನ್ನು ಅದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಶಾಸಕರು ಧ್ವನಿಯನ್ನು ಎತ್ತುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅರಣ್ಯ ಮತ್ತು ಕಂದಾಯ ಇಲಾಖೆಯ ಒಂದು ಸಮಸ್ಯೆ ಮತ್ತು ಭೂಮಿಯ ಹಕ್ಕುಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಕಲವಾಗಿರುವಂಥ ಪ್ರಯತ್ನಗಳನ್ನು ಜಿಲ್ಲಾಡಳಿತದ ಮುಖಾಂತರ ಮಾಡ್ತಿರುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಪ್ರಾಣಿ ಸಂಘರ್ಷ, ಅತಿವೃಷ್ಟಿಯಿಂದ ಮನೆ ಕಳ್ಕೊಂಡವರ ಸಾಂತ್ವನ ತಿಳಿಸುವುದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಮುಖಾಂತರ ಬರಬೇಕಾಗಿರುವಂಥ ಪರಿಹಾರಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಜೊತೆಗೆ ಮಾನವೀಯತೆಯನ್ನು ಮೆರೆಯೋದು ಜೊತೆಯಲ್ಲಿ ತಮ್ಮ ವೈಯಕ್ತಿಕವಾಗಿರುವಂತಹ ಸಹಕಾರವನ್ನು ಆ ಕುಟುಂಬಕ್ಕೆ ನೀಡುವಂಥದ್ದು. ಒಂದು ಸಹಕಾರ ಕೆಲವರಿಗೆ ವಿದ್ಯಾಭ್ಯಾಸ ನೀಡಿಸುವಂಥದ್ದು ಇರ್ಬೋದು, ಕೆಲವರು ಬಡವರು ಇರ್ತಾರೆ, ಕಷ್ಟದಲ್ಲಿರ್ತಾರೆ, ಅವರ ಆಧಾರ ಸ್ತಂಭವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಕೆಲವರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಚಿಕಿತ್ಸೆಯ ಸೌಕರ್ಯಗಳು ಅಥವಾ ಅವರಿಗೆ ಬೇಕಾಗುವಂಥ ವಿದ್ಯಾಭ್ಯಾಸಕ್ಕೋ ಇನ್ನಿತರ ವಿಚಾರಗಳಿಗೆ ನೆರವು ನೀಡುವ ಮುಖಾಂತರ ಅವರು ಮಾನವೀಯತೆಯನ್ನು ಮೆರೀತಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೇನೆ. ಈ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಕಸ್ತೂರಿ ರಂಗನ್ ವರದಿ ಈ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಜನರಿಗೆ ಬದುಕಿಗೆ ಅದು ಆತಂಕವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಹಿಂದೆ ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ವರದಿಯನ್ನು ರಿಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ಪ್ರಯತ್ನ ಆದರೂ ಸಹ ಅಲ್ಲಿಯ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಆ್ಯಕ್ಚುಲಿ ಒಂದು ಜವಾಬ್ದಾರಿಯುತವಾಗಿರುವಂಥ ಆಡಳಿತ ಪಕ್ಷವಾಗಿ ಕೆಲವು ವಿಚಾರಗಳನ್ನು ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕೆ ಮುಂದಾಗಲ್ಲ, ವಿರೋಧ ಪಕ್ಷಗಳ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತೇನೆ. ಹಿಂದೆ MP ಆದಂಥವರು ಆ ಸಭೆ ಇಲ್ಲಿ ಮಂತ್ರಿಗಳಾದಂಥವರು ವಿಶೇಷವಾಗಿ ಕಸ್ತೂರಿ ರಂಗನ್ ವರದಿಯ ಚರ್ಚೆ ಕರೆದಂಥ ಸಭೆಗೆ ಗೈರಾಗಿರುವಂಥದ್ದು ಈಗಾಗಲೇ ಹಲವಾರು ಬಾರಿ ನಿಮ್ಮ ಮುಂದೆ ಚರ್ಚೆ ಮಾಡಿರುವಂಥ ಮಾರ್ಕ್ ಮಾಡಿ ಈಗಾಗಲೇ 12 ವರ್ಷಗಳಾಗಿದೆ. ಕೇಂದ್ರಕ್ಕೆ ಈ ವಿಚಾರನ ಪ್ರಸ್ತಾಪ ಮಾಡಿ ಮಾರ್ಕ್ ಮಾಡಬೇಕಾಗುತ್ತೆ. 0 to 10 ಅಂತ ಇರುತ್ತಲ್ಲ, 0 to 10 ಅಲ್ಲಿ ಯಾವ ಗಡಿ ಫಿಕ್ಸ್ ಮಾಡಬೇಕು ಅಂತ. ಕೇಂದ್ರದಲ್ಲಿ ಒಂದ್ಸತಿ 19 ಜನ MP-ಗಳಿರ್ತಾರೆ, ಕಳೆದ ಸತಿ 27 ಜನ MP-ಗಳಿರ್ತಾರೆ. ಈ ವಿಚಾರಗಳನ್ನು ಯಾಕೆ ಚರ್ಚೆ ಮಾಡ್ತಿಲ್ಲ? ಅರಣ್ಯ ಭೂಮಿ ಅನ್ನಕ್ಕೂ ಕೇವಲ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇರುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರ ಜವಾಬ್ದಾರಿಯನ್ನು ಸಹ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ಡೀಪ್ ಫಾರೆಸ್ಟ್ ಇರ್ಬೋದು, ಸೆಕ್ಷನ್ 4ಗೆ ಒಂದು ಈಗಾಗಲೇ ಬಹಳಷ್ಟು ವರ್ಷಗಳಿಂದ ವಾಸವಾಗಿರುವಂಥ ಕೃಷಿ ಮಾಡ್ತಿರುವಂಥ ಭೂಮಿಗಳನ್ನ ಸೆಕ್ಷನ್ 4 ಘೋಷಣೆ ಮಾಡುವಂಥ ಹಂತಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಅಡಿಯಲ್ಲಿ ಜಿಲ್ಲೆಯ ಪ್ರತಿಯೊಂದು ನಿವೇಶನ ರಹಿತರಿಗೆ ನಿವೇಶನಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆಯನ್ನ ರೂಪಿಸ್ತಿದ್ದಾರೆ. ಏನಾಗುತ್ತೆ ಅಂದರೆ ಅವರು ಅಧಿಕಾರದಲ್ಲಿ ಇದ್ದಾಗಲೂ ಆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಜ್ಞಾಪಕ ಇಲ್ಲ. BJP-ಯವರು ಕೇವಲ ಅಪಪ್ರಚಾರಗಳಿಗೆ ಮುಂದಾಗ್ತಿರುವಂಥದ್ದು ಬಹಳ ನೋವು ತಂದಿರುವಂಥ ವಿಚಾರ. ನೀವು ಅಧಿಕಾರದಲ್ಲಿದ್ದಾಗ ಯಾವುದೇ ರೀತಿ ಕಾರ್ಯ ಮಾಡದಿರುವಂಥ ನಿಟ್ಟಿನಲ್ಲಿ ಇವತ್ತು ಈ ಸಮಸ್ಯೆ ಇದೆ. ಇವರು ಅಧಿಕಾರದಲ್ಲಿ ಈಗ ಇಂಧನ ಸಚಿವರ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ಯೂನಿಟ್ ವಿದ್ಯುತ್ತನ್ನ
ಜನರೇಟ್ ಮಾಡುವಂಥ ಕೆಲಸ ಮಾಡಲ್ಲ 4-5 ವರ್ಷ. ಈಗ ಇಲಾಖೆಯ ಬಗ್ಗೆ ಮಾತಾಡ್ತಾರೆ ಈ ವಿಚಾರಗಳು. ಆದರೆ ಇದಕ್ಕೊಂದು ದೀರ್ಘಕಾಲದ ಯೋಜನೆ ಮಾಡಿದ್ದಾರೆ. ಸೋಲಾರ್ ವಿಚಾರಗಳು, ಹೊಸ ರಿನ್ಯೂಬಲ್ ಎನರ್ಜಿ ಬಗ್ಗೆ ಇರ್ಬೋದು, ಈ ರೀತಿ ಕಾರ್ಯಗಳು ಆಗ್ತಾ ಇದೆ. ಇದು ಹಂತ ಹಂತವಾಗಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸ್ವಾಮಿ, ನಯಾಜ್, ಮಲ್ಲೇಸ್ವಾಮಿ, ತನೋಜ್ ಕುಮಾರ್, ಮಂಜೇಗೌಡ ಉಪಸ್ಥಿತರಿದ್ದರು.